ಮನಸ್ಸು ಎಂಬುದು ಮಂಗನ ಹಾಗೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಹಾರ್ತಾನೇ ಇರುತ್ತೆ. ಮನಸ್ಸಿಗೆ ಕಡಿವಾಣ ಹಾಕ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂದಾಗ ನಾನು ಕೂಡ ಉಪ್ಪು ಖಾರ ತಿಂದು ಹುಡಿದ ಬೆಳೆ. ನನ್ನಲ್ಲೂ ನೂರೆಂಟು ಆಸೆ ಆಕಾಂಕ್ಷೆಗಳಿರ್ತವೆ. ನನ್ನ ಮನದಾಹನವನ್ನು ತೀರಿಸಿಕೊಳ್ಬೇಕಾದ್ರೆ ನಾನು ಬೇಕಾದ ಆಟವನ್ನ ಆಡಲೇಬೇಕಾದ್ರೆ ಯಾರ ಜೊತೆ ಬೇಕಾದ್ರೂ ಹೇಗೆ ಬೇಕಾದ್ರೂ. ಇತ್ತ ಕಡೆ ಬರ್ತಿದ್ದಾನೆ. ಇವನನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಹೊರ ತಳ್ಳಲಿಕ್ಕೆ ತಕ್ಕ ಸಮಯ ತಾನಾಗಿ ಬದಿಗೆ ಬಂದಿದೆ. ಅಂದಾಗ ಇವನ ಮೇಲೆ ಕಾಮದ ಅಪವಾದವನ್ನು ಮನೆಯಿಂದ ಹೊರ ಕಳಿಸಿದ್ರಾಯ್ತು. ಬಾರಪ್ಪ ಸಂತೋಷ, ನಿನ್ನ ದಾರಿ ಕಾಯ್ತಾ ಇದ್ದೆ. ಈಗ ಬಂದಿಯಾ? ಅತ್ತಿಗೆ ಅಮ್ಮ, ಅಣ್ಣನವರು ಊರಿನಲ್ಲಿ, ಇಲ್ಲಿ ನೀವು ಅತ್ತಿಗೆ ಆದವಳು. ಅಣ್ಣನವರ ಆರೋಗ್ಯ ಕಾಪಾಡುವುದು ನಿಮ್ಮ ಕರ್ತವ್ಯ. ಅಮ್ಮ ಇದ್ಯಾವ ಸೀಮೆ ಅಮ್ಮನೋ? ಅಮ್ಮ ಗುಮ್ಮ ಇವೆಲ್ಲ ನಮಗೆ ಆಗ ಬರೋದೇ ಇಲ್ಲ. ಪ್ರೀತಿಯಿಂದ ಏನಾದ್ರು ಕರೆದ್ರೆ ಉರು ಉರು ಉರುಮಿಳ ಅಂತ ಕರಿಬೇಕಷ್ಟೇ. ನೀನು ನನ್ನ ಊರ್ಮಿಳ ಅಂತ ಕರೆದ್ರೆ ಅಷ್ಟೇ ಸಾಕು. ಹಾ, ದೂರದಿಂದ ಬಂದಿದೀಯಾ, ಹಸುವಾಗಿರ್ಬೇಕು, ಬಾ ಬೆಡ್ರೂಮ್ಗೆ, ಹಣ್ಣು ಹಾಲು ಕೊಡ್ತೀನಂತೆ. ಅಡಿಗೆ ಮನೆಗೆ ಹಾ ಅತ್ತಿಗೆ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಮಾಡ್ತೇನೆ, ಊಟ ಬಡಿಸಿ. ನೀನು ಕೇಳೋದು ಹೆಚ್ಚ, ನನಗೆ ಊಟ ಬಡಿಸೋದು ಹೆಚ್ಚ. ಹಿಂದಕ್ಕೆ ಸರಿ, ಹೊಲಸು ಜಾತಿಯ ಹೆಣ್ಣೆ. ಯಾಕೆ ಹೋದ್ರೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀಯ? ನೋಡು, ಇವನ್ನೆಲ್ಲ ಸಿನಿಮಾ ನಾಟಕದಲ್ಲಿ ನಾನು ಬಹಳಷ್ಟು ಸಲ ನೋಡ್ಬಿಟ್ಟಿದ್ದೀನಿ. ನೀ ಬೇಡ ಅನ್ನೋದು ನಾನು ಬೇಕು ಬೇಕು ಅನ್ನೋದು, ನೀ ಬೇಡ ಅನ್ನೋದು ನಾನು ಬೇಕು ಬೇಕು ಅನ್ನೋದು. ಯಾಕೆ ಸಮಯ ವ್ಯರ್ಥ ಮಾಡ್ತೀಯ? ನೋಡು, ಈ ಊಟ ನಿನಗಾಗಿ ಮೀಸಲಿದೆ ಅಂದಾಗ ಹೊಟ್ಟೆ ಹಸ್ದಾಗ ಹಪಹಪಿಸುತ್ತಿರ್ಬೇಕಾದ್ರೆ ಊಟ ಮಾಡೋದನ್ನ ಬಿಟ್ಟು ನೀನೇನಪ್ಪ? ಬಿಡಿ ಅತ್ತಿಗೆ, ಇದು ಅಣ್ಣನಿಗೆಂದೇ ಮೀಸಲಿಟ್ಟ ಅನ್ನದ ತಟ್ಟೆ. ಇದಕ್ಕೆ ತಮ್ಮನಾದವನು ಕೈ ಹಾಕಬಾರದು. ಅದು ಧರ್ಮವಲ್ಲ, ಇದು ಧರ್ಮ ತುಂಬಿದ ಮನೆ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಾನಿದಕ್ಕೆ ಒಪ್ಪೋದಿಲ್ಲ, ಬಿಡೋದೇ ಇಲ್ಲ. ಅದ್ ಹೇಗಿಲ್ಲಿಂದ ಹೋಗ್ತೀಯ ಹೋಗು. ಏ ಹುಚ್ಚ, ನಿನ್ನ ಕಣ್ಣು ಮುಂದೆ ಈ ಬೆಲೆದಂತ ಹುಡುಗಿ ನಿಂತಿರ್ಬೇಕಾದ್ರೆ ತಿಂದು ಆನಂದ ಪಡೋದನ್ನ ಬಿಟ್ಟು ಹೋಗ್ತಾ ಇದೆಯಲ್ಲೋ, ಈ ಬೆಲ್ಲವನ್ನ ಒಂದೇ ಒಂದು ಸಾರಿ ಕಚ್ಚು. ಇದು ನನ್ನ ಪಾಲಿಗೆ ಬೆಲ್ಲದ ಉಂಡೆ ಅಲ್ಲ, ಕಲ್ಲು ಕಲ್ಲು ಉಂಡೆ. ಹಿಂದಕ್ಕೆ ಸರಿ, ಹೊಲಸು ಜಾತಿಯ ಹೆಣ್ಣೆ. ನೀನು ಯಾವ ಗಳಿಗೆ ನಮ್ಮ ಮನೆಗೆ ಕಾಲಿಟ್ಟಿರುವೆ? ಕೆಟ್ಟ ಜಾತಿಯ ಹೆಣ್ಣೆ. ನೋಡೋ, ನನ್ನನ್ನ ಕೆಟ್ಟ ಜಾತಿಯ ಹೆಣ್ಣಾದ್ರು ಅನ್ನು, ಏನು ಬೇಕಾದ್ರೂ ಅನ್ನು, ಒಟ್ಟಿನಲ್ಲಿ ನನಗೆ ಬೇಕಾಗಿರೋದು ನೀನು. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ. ಬಾ ನನ್ನ ಜೊತೆ ಅಪ್ಪಿ ಆಲಂಗಿಸಿ ತೃಪ್ತಿನ ಪಡ್ಕೋ. ಶಭಾಷ್ ಊರ್ಮಿಳ, ಶಭಾಷ್. ನಾನೀಗ ಬಂದಿದ್ದು ನಿನಗೆ ಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಆಗಿರ್ಬೇಕಲ್ಲ? ಇಲ್ಲ, ಕಂಬಳಿ ಹುಳ ಬಿಟ್ಟಂಗಾಯ್ತು. ಏ, ಸುಮ್ನೆ ಯಾಕೆ ಕೂಗಾಡ್ತೀಯ? ಕೂಗಾಡಿ ಮೈಯೆಲ್ಲ ಗಾಯ ಮಾಡ್ಕೋಬೇಡ. ಅತ್ತಿಗೆ ಅಂದ್ರೆ ಹೆತ್ತಮ್ಮನ ಸಮಾನ ಅಂತ ಈ ಸಮಾಜ. ಅಂತದ್ರಲ್ಲಿ ನೀನು ದಾರಿ ಬಿಟ್ಟ ಹೆಣ್ಣಾಗ್ಬಿಟ್ಟಿಯಲ್ಲ ನೀನು. ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ತಗಲ್ಬಿಟ್ಟಿಯಲ್ಲೇ. ಸಾವಿತ್ರಿ, ನಾನು ಹೋಗ್ತಿರೋ ನನ್ನ ದಾರಿಗೆ ಅಡ್ಡ ಬರಬೇಡ. ಬಂದಿದ್ದೆ, ಅದರ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಲಜ್ಜೆಗೆಟ್ಟಿ ಹೆಣ್ಣೆ, ಗಂಡನ ಮುಂದೆ ಗರತಿ ಅಂತ ಸೋಗು ಹಾಕಿಕೊಂಡು ಮೈದು ನನಗೆ ಮೈ ಒಪ್ಪಿಸ್ತೀಯಲ್ಲ, ನೀನೊಂದು ಜಾರಣಿ. ನಿನ್ನಂತವಳು ಹೆಣ್ಣು ಇನ್ನೊಂದು ಸಾರಿ ನನ್ನ ಮೇಲೆ ಕೈ ಮಾಡಿದ್ಯಾ ಆದ್ರೆ, ಲೇ ಸಾವಿತ್ರಿ, ನಿನ್ನನ್ನ ಪಾಲಾಗಿ ಮಾಡಬೇಕಾಗಿತ್ತು. ಎಚ್ಚರವಾಗಿರು. ತಂಗಿ, ಏನು ಆಗಬಾರದ ಘಟನೆ ಆಗಿದೆ ಎಂದು ನೀವಿಬ್ಬರು ಜಗಳವನ್ನು ಕಾಯುತ್ತಿರುವಿರಿ. ನಾನಿನ್ನು ಬದುಕಿದ್ದೇನೆ. ತಪ್ಪಾಗಿದ್ರೆ ಹೇಳಿ, ಸರಿಪಡಿಸುತ್ತೇನೆ.
ನೀವೇನಾದ್ರೂ ಬರ್ದೇ ಹೋಗಿದ್ರೆ ನಿಮಗೆ ಅಂತ ಮೀಸಲಾಗಿಟ್ಟ ಈ ದೇಹವನ್ನ ನಿಮ್ಮ ತಮ್ಮ ಬೇಡ 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 ಅಂತ ಹೇಳಿದ್ರು. ನನ್ನ ಮಾತು ಕೇಳ್ದೆ ನನ್ನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ನನ್ನ ಶೀಲ ಹಾಳು ಮಾಡ್ಲಿಕ್ಕೆ ಬದುಕಬಾರ್ದು, ನಾನಿನ್ನು ಬದುಕಬಾರ್ದು. ಏನಾಯ್ತೀಗ? ಏನಾಯ್ತು? ಇನ್ನೇನ್ರಿ ನಿಮ್ಮ ತಮ್ಮ 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 ಅಂತ ಪ್ರೀತಿ ಮಾಡ್ತಿರಲ್ಲ, ನಾನು ವೃತ್ತದಲ್ಲಿದ್ದರೆ ಈ ನಿಮ್ಮ ತಮ್ಮ ಅತ್ತಿಗೆ ಹಶುವಾಗಿದೆ ನನಗೆ ಊಟಕ್ಕೆ ಹಾಕಿ ಅಂದ. ಏನು ಮೈದುನ ಅಂದ್ರೆ ಹೆತ್ತು ಮಗ ಅಂತ ತಿಳಿದು ಬಾರಪ್ಪ ನೀವು ಊಟ ಹಾಕ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ನಿಮ್ಮ ತಮ್ಮ ನನ್ನ ಕೈ ಹಿಡಿದು ಎಳೆದು ನನ್ನ ಶೀಲ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾರೆ. ಸಂತೋಷ, ನಿನ್ನತ್ತಿಗೆ ಹೇಳುವ ಮಾತು ಸತ್ಯವರೋ ಚಂಡಲ? ಮುಕ್ಕೋಟಿ ದೇವತೆಗಳ ಮೇಲೆ ಆಣೆ ಮಾಡಿ ಹೇಳ್ತೇನಣ್ಣ, ಶುದ್ಧ ಸುಳ್ಳಣ್ಣ, ಶುದ್ಧ ಸುಳ್ಳು. ಕಟ್ಟು ಕಥೆಯಣ್ಣ, ಇವಳು ವಿಷಕನ್ಯೆ ಅಣ್ಣ. ಇವಳ ಮಾತು ನಂಬಬೇಡಣ್ಣ, ನಂಬಬೇಡ. ಹುಟ್ಟಿದಾಗಿನಿಂದಲೂ ನಿನ್ನ ಜೊತೆಯಲ್ಲಿಯೇ ಇದ್ದೇನೆ. ನನ್ನ ಗುಣ ಸ್ವಭಾವ ಏನೆಂದು ನೀನು ಅರಿತುಕೊಂಡಿಲ್ವೇನಣ್ಣ, ಅರಿತುಕೊಂಡಿಲ್ವಾ? ಬೇಕಾದ್ರೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡೋಣ, ಕುಡಿದು ಸಂತೋಷದಿಂದ ಸತ್ತು ಹೋಗ್ತೇನೆ. ಆದ್ರೆ ಈ ಅಪವಾದವನ್ನು ಹೊರಲಾರೆ ಅಣ್ಣ, ಹೊರಲಾರೆ. ಮುಂದೊಂದು ದಿನ ಇವಳ ಬಣ್ಣ ಬಯಲಾಗಿ ಸತ್ಯವೇನೆಂದು ನಿನಗೆ ಅರಿವಾಗುತ್ತಣ್ಣ, ಅರಿವಾಗುತ್ತೆ. ಈ ಭೂಮಿ ತಾಯಿಯ ಮಡಿಲು ತುಂಬಾ ವಿಶಾಲವಾಗಿದೆ. ಎಲ್ಲಿಗಾದರೂ ಹೋಗಿ ನನ್ನ ಗುರಿ ಮುಟ್ಟುತ್ತೇನೆ. ಅಲ್ಲಿವರೆಗೂ ಈ ಮನೆಯಲ್ಲಿ ಒಂದಗಳ ನಾನು ಕಚ್ಚೋದಿಲ್ಲ ಅಣ್ಣ, ನಾನು ಕಚ್ಚೋದಿಲ್ಲ. ತಂಗಿ ಸಾವಿತ್ರ, ನನ್ನ ಬಗ್ಗೆ ದುಃಖಿಸದಿರಮ್ಮ, ದುಃಖಿಸದಿರು. ಇಲ್ಲಿಗೆ ಮುಗಿಯಿತಮ್ಮ ಈ ಮನೆಯ ಋಣಾನುಬಂಧ. ಮುಂದೇನೇ ಘಟನೆ ನಡೆದರು ನೀನೇ ಸಹಿಸಿಕೊಂಡು ಹೋಗಮ್ಮ, ನೀನೇ ಸಹಿಸಿಕೊಂಡು ಹೋಗು. ಈ ವಿಷ ಸರ್ಪದ ಗುಹೆಯಲ್ಲಿ ಇರಲು ನನಗೂ ಇಷ್ಟವಿಲ್ಲಮ್ಮ, ನನಗೂ ಇಷ್ಟವಿಲ್ಲ. ಬರ್ತೀನಮ್ಮ, ನಾಗರ ಹಾವು ಜಾಗ್ರತನಾಗು, ನೀ ಮೊದಲು ಮಡಿಲಲ್ಲಿ ಮನುಜನ ಹಾಗೆಯು ಸಾವಿಗೂ ಮಿಗಿಲು, ಸತ್ತರು ಬಿಡಾದು ಈ ಹಾಗೆತನವು. ತಂಗಿ ಸಾವಿತ್ರ, ನಾನು ಬರುವ ಪೂರ್ವದಲ್ಲಿ ಈ ಮನೆಯಲ್ಲಿ ಏನು ಕಟ್ಟಿದ್ದೆ? ಸತ್ಯ ಮುಚ್ಚಿಡ್ಬೇಡಮ್ಮ, ಬಾಯ್ ಬಿಟ್ಟು ಹೇಳಮ್ಮ, ಬಾಯ್ ಬಿಟ್ಟು ಹೇಳು. ಇಲ್ಲಿ ಯಾರು ಹೇಳಮ್ಮ, ಹೇಳು. ಹೇಳೋದೇನಿದೆ ಅಣ್ಣ? ಕಣ್ಣಿದ್ದು ಕುಡಿಯಾಗಿ, ಕಿವಿದು ಕೇಳ್ತಾ ಇಲ್ಲ, ಬಾಯಿದು ಮಾತಾಡಕ್ ಬರ್ತಾ ಇಲ್ಲ. ಹೇಗಿದ್ರು ಸಂತೋಷ ಅಣ್ಣ ಮನೆ ಬಿಟ್ಟು ಹೋದಲ್ಲ, ಬಿಡ. ನಿನ್ನ ಮಾತಂದ್ರೆ ಮಾತು. ಊರಿಗಳ ನೀನಂತೂ ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಇನ್ನು ನನ್ನ ತಮ್ಮ ಹೂವಿನಂತೆ ಬೆಳೆದವನು, ಅವನು ಇಲ್ಲಿಯವರಿಗೆ ಒಂದು ಸಣ್ಣ ತಪ್ಪು ಕೂಡ ಮಾಡಿಲ್ಲ. ಈಗ ನನ್ನ ಬಾಳಿನಲ್ಲಿ ಅವನು ಹಾವಾಗಿ ನಿಂತರೆ ಹಾಲು ಹಾಕಿದವನಿಗೆ ವಿಷ ಕಕ್ಕುವ ನೀಚತನ ಕೇಳಿದರೆ ಆ ಚಾಂಡಾಲ. ಅಯ್ಯೋ ದೇವರೇ, ನನ್ನ ನೇಕಪ್ಪ ಬದುಕಿಸಿದೆ. ಹೋಗ್ಲಿ ಬಿಡ,
ಸಂತೋಷಣ್ಣ ಮನೆ ಬಿಟ್ಟು ಹೋಗಾಯ್ತಲ್ಲ, ನೀನು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಕೊರಬೇಡ. ನಡಿಯಣ್ಣ, ರೆಸ್ಟ್ ಮಾಡು ನೀನು. ಏ ಸುಪ್ನಿ ಯಾಕ್ರಿ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವೇನ್ರಿ? ಅದು ನಿಮ್ಮ ಹೆಂಡತಿ ಮೇಲೆ ನಂಬಿಕೆ ಇಲ್ವೇನ್ರಿ? ಹೋಲಿ ಬಿಡ್ರಿ, ಪೀಡ್ ತೊಲಗ್ತು ಅಂತಂದು ಹಿಂದ ಆರಾಮಾಗಿರೋಣಂತೆ. ಬನ್ನಿ, ಬಿಸಿ ಬಿಸಿ ನಿಮಗೋಸ್ಕರ ಏನ್ ಮಾಡ್ಲಿ? ಕಾಫಿ ಮಾಡ್ಲಾ? ಏನ್ ಮಾಡ್ಲಿ? ಏನು ಕೊಟ್ಟು ಕುಡಿತೀರಿ? ಕುಡಿತಾರ್ರಿ ಅವರು ಬಿಸಿ ನೀರು. ಜೊತೆಗೆ ಯಾರು ಕೂರಲಾರದೆ ನೋಡಿದೆ ಕೈಗೆ ನಿಲುಗಡೆ ನೋಡಿದೆ ಪ್ರಭು